ಹಿಡಿದು ಮತ್ತೆ ಗಟ್ಟಿಯಾಗಿ ಬರ್ತಾ ಇದ್ದಾರೆ. ಮತ್ತು ಜನ ಒಂದು ಸೌದಪಾದ ನಂಬುವಂಥ ವ್ಯಕ್ತಿತ್ವ ಯಾರ್ದ್ರಿದ್ರೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ರಾಜಕೀಯ ನುಡಿತೀವಿ ಅಂದಿರ್ಬೋದು, ಬಟ್ ರಾಜಕೀಯದಲ್ಲಿ ಚಲಾವಣೆ ನ್ಯಾಯ ಆಗಿದ್ದಾರೆ. ಅದಕ್ಕಾಗಿ ಈಗ ನಿರಾಣಿ ಆಯಿತು, ವಿ ಸೋಮಣ್ಣ ಆಯಿತು, ನಮ್ಮ ಬೊಮ್ಮಾಯಿ ಆಯಿತು, ನಮ್ಮ ರಮೇಶ್ ಜಾರಕಿಹೊಳಿ ಅವರಾಯಿತು, ಅಥವಾ ನಮ್ಮ ಇನ್ನುಳಿದ ನಾಯಕರು ನಮ್ಮ ಕುಮಾರ್ ಬಂಗಾರಪ್ಪನವರಾಯಿತು, ಅರವಿಂದ ಲಿಂಬಾವಳಿ ಅವರಾಯಿತು, ಇವರೆಲ್ಲರೂ ನಿಶ್ಚಿತವಾಗಿ ಇವರೆಲ್ಲ ಬಯಸ್ತಾ ಇದ್ದಾರೆ ಬದಲಾಗಬೇಕಂತೇಳಿ. ಆದರೆ ಪಕ್ಷದ ವಿಷಯ ಬಂದು ಹೇಳಿದಾಗ ಸರ್ ಪಕ್ಷ ಮಾತನ್ನು ಕೇಳಬೇಕಾಗ್ತದೆ. ಪಕ್ಷವನ್ನು ತಮ್ಮ ಹಿಡಿದು ತೊಗೊಳ್ಳೋಂಥ ಶಕ್ತಿ ಉಳಿದಿಲ್ಲ. ಆದರೆ ಹೈಕಮಾಂಡನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಮಾತ್ರ ಯಡಿಯೂರಪ್ಪನವರ ಸ್ವತಃ ಯಡಿಯೂರಪ್ಪನವ್ರಿಗೆ ಅದ. ಅವ್ರ ಮಕ್ಕಳಿಗೆ ಐತೆ ಅಂತ ಹೇಳೋದಿಲ್ಲ, ಕುಟುಂಬಕ್ಕೆ ಐತೆ ಅಂತ ಹೇಳೋದಿಲ್ಲ. ಬಟ್ ಯಡಿಯೂರಪ್ಪನವ್ರು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ನಂತರದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ತಮ್ಮ ಬಿಟ್ಟದಕ್ಕೆ ಏನಾಯಿತು, ಲೋಕಸಭಾ ಚುನಾವಣೆಯಲ್ಲೇ 60 ಬಂದು ನಿಂತಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಕೊಟ್ಟಿದ್ದಕ್ಕೆ 19 ಜನ ತಂದಿದ್ದಾರೆ. ಇನ್ನೂ 10 ಜನ ಬರಬೇಕಾಗಿ ತಾಮದ್ದಾರೆ. ಆದರೆ ಎರಡೂ ಸಂದರ್ಭಗಳು ಬೇರೆ ಬೇರೆ ಮರಿಬಾರ್ದು. ಯಾಕಂತಂದ್ರೆ ಯಡಿಯೂರಪ್ಪನವರು ಮಾಸ್ ಲೀಡರ್ ಅನ್ನೋದು ಎರಡು ಮಾತಿಲ್ಲ. ಆದರೆ 113 ವಿಕೆಟ್ ಎಲ್ಲ ತರ್ತಾರಂತಲ್ಲ, ಎಲ್ಲಗೆ ಏನಪ್ಪ ಅಂದ್ರೆ ಜನರು ಆಯ್ಕೆ ಮಾಡ್ತಾರೋ ಜನಪ್ರತಿ ತರ್ತಾರಂತಲ್ಲ, ಬಟ್ ನೇರರ್ ಟು ದ ಮೆಜಾರಿಟಿ ಬರ್ಬೋದು, ಬಟ್ ಮೆಜಾರಿಟಿನೂ ಆಗ್ಬೋದು. ಯಾಕಂದರೆ ಯಡಿಯೂರಪ್ಪ ಮತ್ತು ನಮ್ಮ ಮೋದಿಯವರು ಕೂಡ ಗ್ಯಾರಂಟಿಗಳ ಘೋಷಣೆ ಮಾಡಿದರೆ ಖಚಿತವಾಗಿಯೂ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಅನ್ನೋರು ಎರಡು ಮಾತಿಲ್ಲ. ಇದಕ್ಕೆಲ್ಲ ಇನ್ನು ಉತ್ತರ ಹುಡುಕಬೇಕಾಗಿದ್ದು ಅವ್ರ ಪಾರ್ಟಿಯವರು ಯಾವುದು ಹುಡುಕ್ತಾರೆ ಹುಡುಕ್ಲಿ. ಆದರೆ ಒಂದು ಸಂತೋಷ ಸಂಗತಿ ಅಂದರೆ ಬಿ ಜೆ ಪಿಯಲ್ಲೂ ಹಿಂದುಳಿದವರು ಒಕ್ಕಟ್ಟಾಗಿ ನಾವು ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.